ಬಿಜೆಪಿಯಲ್ಲಿ ಬಣ ಬಡಿದಾಟ ತಾರಕಕ್ಕೇರಿದೆ. ಹಿಂದೆಂದೂ ಈ ರೀತಿ ರೋಷಾವೇಶದ ಮಾತು ರಾಜಕೀಯ ನಾಯಕರ ಮಧ್ಯೆ ಎಕ್ಸ್ಚೇಂಜ್ ಆಗಿರಲಿಲ್ಲ. ಬಟ್ ಈ ಸಲ ಬಿಜೆಪಿಯಲ್ಲಿ ಆಂತರಿಕ ಬೇಗುದಿ ಅನ್ನೋದು ಮಗ್ಗಲ ಮುಳ್ಳಾಗಿ ಕೇಂದ್ರ ಬಿಜೆಪಿಗೂ ಕಾಡ್ತಾ ಇದೆ. ಇನ್ನೂ ಒಂದು ಹಂತಕ್ಕೆ ಮುಂದೆ ಹೋಗಿದೆ ಇದು. ಯಡಿಯೂರಪ್ಪ ಕುಟುಂಬದ ವಿರುದ್ಧ ಯತ್ನಾಳ್ ಹೊಸ ಬಾಂಬ್ ಸಿಡಿಸ್ತಾ ಇದ್ದಾರೆ. ಯತ್ನಾಳ್ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಆಡಿರುವಂತಹ ಈ ಮಾತಿನಿಂದ ಯಾವ ರೀತಿಯಾದಂತಹ ಸಂಚಲನ ಕಾರಣ ಆಗ್ತದೆ ಡೀಟೇಲ್ಸ್ ಬಂತು ನೋಡಿ. ವಿಜಯೇಂದ್ರ ವಿರೋಧ ಪಕ್ಷದ ಜೊತೆಗೆ ಹೊಂದಾಣಿಕೆಯನ್ನು ಮಾಡಿಕೊಂಡಿದ್ದಾರೆ. ಸದನದ ಬಾವಿಯಲ್ಲೇ ಡಿಕೆಶಿಯಿಂದ 20 ಪತ್ರಗಳಿಗೆ ಸಹಿ ಮಾಡಿಸಿಕೊಂಡಿದ್ದಾರೆ. ಈ ಬಗ್ಗೆ ವಿಡಿಯೋ ಬಿಡುಗಡೆ ಮಾಡ್ತೇನೆ ಶೀಘ್ರದಲ್ಲೇ, ಸದ್ಯದಲ್ಲೇ ದಾಖಲೆಯನ್ನ ಬಿಡುಗಡೆ ಮಾಡ್ತೀನಿ ಅಂತ ಯತ್ನಾಳ್ ವಿಜಯೇಂದ್ರ ವಿಚಾರದಲ್ಲಿ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ ಹಾಗೂ ಕುಹಕವಾಡ್ತಾ ಇದ್ದಾರೆ. ಸದ್ಯದಲ್ಲೇ ದಾಖಲೆ ಬಿಡುಗಡೆ ಮಾಡ್ತೀನಿ ಅಂತ ಮಾತು ಮುಂದುವರೆಸಿದ ಯತ್ನಾಳ್, ಬಿಎಸ್ವೈ ಕುಟುಂಬ ದೇಶದಲ್ಲೇ ಪ್ರಾಮಾಣಿಕ ಕುಟುಂಬ, ವಿಜಯೇಂದ್ರ ಅಂತೂ ಅಪ್ಪಟ ಚಿನ್ನ ಬಂಗಾರ ಅಂತ ಅತ್ಯಂತ ವ್ಯಂಗ್ಯಭರಿತವಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷರ ವಿರುದ್ಧನೇ ಸಿಡಿದೇಳ್ತಾ ಇದ್ದಾರೆ. ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡ್ತಾ ಬಸನಗೌಡ ಪಾಟೀಲ್ ಯತ್ನಾಳ್ ಕೊಟ್ಟಿರುವಂತಹ ಹೇಳಿಕೆ ಇದು ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಆ ಮೂಲಕ ಪಕ್ಷದ ಬಿರುಕು ಸದ್ಯಕ್ಕಂತೂ ಸರಿ ಹೋಗಲ್ಲ, ಹೊಂದಾಣಿಕೆ ಪ್ರಶ್ನೆನೇ ಬರಲ್ಲ ಅನ್ನೋದನ್ನ ಅವರು ಸ್ಪಷ್ಟವಾಗಿ ಹೇಳ್ದಂಗೆ ಕಾಣಿಸ್ತಾ ಇದೆ. ಬಿಜೆಪಿಯ ಭಿನ್ನ ರಾಗ ಸದ್ಯಕ್ಕಂತೂ ಶಮನವಾಗಲ್ಲ, ಒಂದೊಂದು ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಈಗಂತೂ ಕಾಂಗ್ರೆಸ್ ಜೊತೆಗೆ ವಿಜಯೇಂದ್ರ ಅವರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಅನ್ನೋದು ಯತ್ನಾಳ್ ಅವರ ಗಂಭೀರ ಆರೋಪ. ಯತ್ನಾಳ್ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಸಂಬಂಧಪಟ್ಟಂತೆ ನನ್ನ ಹತ್ರ ದಾಖಲೆ ಇದೆ, ಅದನ್ನು ಬಿಡುಗಡೆ ಮಾಡ್ತೀನಿ, ಮತ್ತೆ ಸದನದಲ್ಲಿ 20 ಪತ್ರಗಳಿಗೆ ಸಹಿಯನ್ನ ಹಾಕಿಸ್ಕೊಂಡಿದ್ದಾರೆ. ಅದು ಯಾವ ಪತ್ರ, ಏನ್ ಕತೆ, ಎಲ್ಲಾ ದಾಖಲೆ ನನಗಿದೆ, ನಾನು ಅದನ್ನು ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರು ಬೆಳಗ್ಗೆ ಏರ್ಪೋರ್ಟಲ್ಲಿ ಹೇಳ್ತಾರೆ ಏನಂತಂದರೆ, ನಾವು ದೂರು ಕೊಡೋಕೆ ಹೋಗಿದ್ದಿಲ್ಲ, ಯಾರಿಗೆ ಹೇಳ್ಬೇಕು ಅವ್ರಿಗೆ ಹೇಳಕ್ಕೆ ಹೋಗಿದ್ರಿ, ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡೋ ವಿಚಾರ ನಮ್ದಿಲ್ಲ ಅಥವಾ ಆ ವಿಚಾರದಲ್ಲಿ ನಾನು ಏನು ಹಿಡಿಯಿಲ್ಲ ಅಂತೇಳಿ ಒಂದು ಮಾಧ್ಯಮಕ್ಕೆ ಹೇಳಿಕೆ. ಇವೆಲ್ಲ ವಿಚಾರವಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನು ಮಾತಾಡ್ಸೋಣ. ಸರ್, ಒಟ್ಟಾರೆ ಏನು ಸರ್? ಏನಿಲ್ಲ, ನಾವು ವಕಫ್ ಹೋರಾಟ ಮಾಡ್ತಾ ಇದ್ದೀವಿ. ಪಕ್ಷ ಸಂಘಟನೆ ಆಗಬೇಕು. ಮುಂದಿನ ಚುನಾವಣೆಗೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ 440 ಸೀಟ್ ಗೆಲ್ಲಬೇಕು ಅನ್ನೋಂಥ ಉದ್ದೇಶ ಇಟ್ಟು ಹೊರಟಿದ್ದೀವಿ. ನಾವೇನು ಯಡಿಯೂರಪ್ಪ ಕುಟುಂಬದ ಬಗ್ಗೆ, ಯಡಿಯೂರಪ್ಪರ ಭ್ರಷ್ಟಾಚಾರ ಬಗ್ಗೆ ಏನು ಮಾತಾಡ್ತಾ ಇಲ್ಲ. ಅವರ ವಿಜಯೇಂದ್ರರ ಕಾರ್ಯವೈಖರಿ ಬಗ್ಗೆನೂ ನಾವು ಮಾತಾಡ್ತಾ ಇಲ್ಲ. ಒಟ್ಟಾರೆ ನಮ್ಮ ಉದ್ದೇಶ ಭಾರತೀಯ ಜನತಾ ಪಾರ್ಟಿ ಭ್ರಷ್ಟಾಚಾರ ಮುಕ್ತವಾದಂಥ, ವಂಶವಾದ ಮುಕ್ತವಾದಂಥ ಪಕ್ಷ ಆಗಬೇಕು ಕರ್ನಾಟಕದಲ್ಲಿ. ಅದನ್ನು ಬಿಟ್ಟರೆ ನಾವು ವಕಫ್ ಬಗ್ಗೆ, ಏನು ವಾಲ್ಮೀಕಿ ಹಗರಣದ ಬಗ್ಗೆ, SC/ST ಜನಾಂಗದ 24,000 ಕೋಟಿ ಏನು ಡೈವರ್ಟ್ ಮಾಡಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ, ಇದ್ರ ಬಗ್ಗೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ವಿನಃ ನಾವು ಯಾವುದೇ ರೀತಿಯ ಇವರ ಯಡಿಯೂರಪ್ಪ ಕುಟುಂಬ ಬಗ್ಗೆ ಏನೋ ಒಂದು ಗುಲ್ಲು ಎಬ್ಸಿದ್ದಾರೆ, ಅದು ಇದರಲ್ಲಿ ಏನೂ ಇಲ್ಲ. ಒಟ್ಟಾರೆ ನಮ್ಮ ಟೀಮು ಪಕ್ಷ ಕಟ್ಟಲಿಕ್ಕೆ ನಾವು ಹೊರಟಿದ್ದೀವಿ. ಯಡಿಯೂರಪ್ಪ ಅವ್ರನ್ನ ಬೇದ್ರೆ ತಾವು ದೊಡ್ಡವರಾಗ್ತಾರೆ ಅಂತ ತಿಳ್ಕೊಂಡ್ರೆ ಇದು ತಪ್ಪಿದೆ, ಇದು ಭ್ರಮೆ ಇದೆ. ಈಗ ನನಗೆ ಬೈಲಕತ್ತಾರಲ್ರಿ ಅವರ ಬೆಂಬಲಿಗರು. ಹಿಂಗಾದ್ರೆ ಅವ್ರು ದೊಡ್ಡವರಾಗ್ತಾರ? ನನಗೆ ಹೀನಾವಾಗಿ ಬೈತಾ ಇದ್ದಾರೆ, ನನಗೆ ಏನೇನೋ ಅಪಶಬ್ದಗಳನ್ನ ಹೇಳ್ತಾ ಇದ್ದಾರೆ. ಅವ್ರು ಏನು ಹೇಳಿದ್ರು ಅದನ್ನು ಸ್ವಾಗತಿಸ್ತೀನಿ, ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಇಡೀ ದೇಶಕ್ಕೆ ನನ್ನನ್ನು ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಒಬ್ಬ ಒಳ್ಳೆಯ ನಾಯಕತ್ವ ಪರಿಚಯ ಮಾಡಿಕೊಡ್ತಾ ಇದ್ದಾರೆ, ಒಬ್ಬ ಪ್ರಾಮಾಣಿಕರ ನಾಯಕತ್ವ ಪರಿಚಯ ಮಾಡಿಕೊಡ್ತಾ ಇದ್ದಾರೆ, ಒಬ್ಬ ಕುಟುಂಬಶಾಹಿ ವಿರುದ್ಧ ಹೋರಾಟ ಮಾಡ್ತಿರೋ ನಾಯಕತ್ವ ಅವರೇ ಪರಿಚಯ ಮಾಡ್ತಾರೆ. ಕಾರ್ಯಕರ್ತರು ಇಡೀ ಶಾಪ ಹಾಕ್ತಾ ಇದ್ದಾರೆ, ಇದಕ್ಕೆ ಇತಿಶ್ರೀ ಇದೆ, ಇದನ್ನು ಮುಗಿಸ್ಬೇಕು ಅಂಥೇಳಿ ಕಾರ್ಯಕರ್ತರ ಅಪೇಕ್ಷೆ ಇದೆ. ಯತ್ನಾಳ್ ಅವ್ರನ್ನ ಈ ವಿಚಾರದಲ್ಲಿ ಈ ಥರ ಮಾತಾಡ್ತಿದ್ದಾರೆ ಯತ್ನಾಳ್ ಅವರು. ನಿಷ್ಠಾವಂತ ಪಕ್ಷದ ಕಾರ್ಯಕರ್ತರು ಭಾಳ ಖುಷಿಯಲ್ಲಿದ್ದಾರೆ. ನಮ್ಮ ಪರವಾಗಿ ಒಂದು ಧ್ವನಿ ಯತ್ನಾಳ್ರಿದ್ದಾರೆ, ನಮ್ಮ ಪರವಾಗಿ ಒಂದು ಧ್ವನಿ ಈ ಗುಂಪಿದೆ. ನಿಷ್ಠಾವಂತರಿಗೆ ಭಾಳ ಅನ್ಯಾಯ ಆಗಿದೆ. ಹೊಗಳ ಭಟ್ರಿಗೆ, ಚೇಲಾಗಳಿಗೆ ಭಾಳ ನೋವಾಗಿದೆ. ಇದು ನಮ್ಮ ಕಾರ್ಯಕರ್ತರ ಅಭಿಪ್ರಾಯ. 3-4 ದಶಕಗಳಿಂದ ಯಡಿಯೂರಪ್ಪನವರು ರಾಜ್ಯಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ, ಬಿಜೆಪಿಗೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅಂತ ಎಲ್ಲ ಜನಕ್ಕೆ ಗೊತ್ತಿದೆ. ಯತ್ನಾಳ್ ಅವ್ರ ಕೊಡುಗೆ ಏನು? ನೋಡಿ, ಕೊಡುಗೆ ಕೊಟ್ಟ ಮ್ಯಾಗ ಆ ಪ್ರತಿಫಲನೂ ಸಿಕ್ಕಿದಲ್ಲ. ನಾ ಗಿಡ ಹಚ್ಚಿನಿ ಅಂದಮೇಲೆ ಅದನ್ನು ಹಣ್ಣು ತಿಂದಿರಲ್ಲ. ಒಳ್ಳೆಯ ಆಪೂಸ್ ಮಾವಿನಕಾಯಿ ತಿಂದಿರಿ, ಒಳ್ಳೆಯ ದ್ರಾಕ್ಷಿ ತಿಂದಿರಿ. ತಿಂದ ಮೇಲೂ ನಾನು ಭಾಳ ಅದಕ್ಕೆ ನೀರು ಹಾಕಿದ್ದೇನೆ, ಅದನ್ನು ಬೆಳೆಸಿದ್ದೇನೆ, ಅದಕ್ಕೆ ಔಷಧನ ಹೊಡೆದಿದ್ದೇನೆ, ಅದಕ್ಕೆ ಸಾವಯವ ಗೊಬ್ಬರ ಹಾಕಿದ್ದೇನೆ ಅಂತ ಹೇಳೋಕ್ಕಿಂತ ನೀವು ಎಷ್ಟು ಹಣ್ಣು ತಿಂದಿರಿ, ನೀವು ಓವರ್ ಡೋಸು ಹಣ್ಣು ತಿಂದಿರಿ, ಸಿಕ್ಕಾಪಟ್ಟೆ ಹಣ್ಣು ತಿಂದಿರಿ, ಮಾವಿನ ಹಣ್ಣು. ಅದಕ್ಕೆ ನೀವು ಮಾಡಿದ ಪರಿಶ್ರಮಕ್ಕೆ ಈ ರಾಜ್ಯದ ಜನ, ಭಾರತೀಯ ಜನತಾ ಪಾರ್ಟಿ, ಹಿಂದೂಗಳು ನಿಮಗೆ ಸಾಕಷ್ಟು
ಹಣ್ಣು ಹಂಪಲುಗಳನ್ನು ಕೊಟ್ಟಿದ್ದಾರೆ ಅಂತ ನಾ ಹೇಳ್ತೇನೆ. ಯಡಿಯೂರಪ್ಪ ಅವರನ್ನ ಬೇದರೆ ರಾಜ್ಯದ ಅಧ್ಯಕ್ಷರ ಬದಲಾವಣೆ ಆಗೋದಿಲ್ಲ, ಇದು ಭ್ರಮೆ. ನೋಡ್ರಿ, ನಾವು ಹೇಳೇ ಇಲ್ಲಲ್ಲ, ಯಡಿಯೂರಪ್ಪನವ್ರು ಬೈಲಾಕತ್ತೇ ಇಲ್ಲಲ್ಲ. ನಾವು ಇದರಲ್ಲಿ ಯಡಿಯೂರಪ್ಪನವರು ಬೈಲಾಕತ್ತಿಲ್ಲ. ನಮ್ಮ ಬಗ್ಗೆ ಹಿಗ್ಗ ಟೀಕಾ ಮಾಡ್ತಿರುವಂಥ ಕೆಲವೊಂದು ಹೊಗಳ ಭಟ್ರ ಬಗ್ಗೆನೂ ನಾವು ಏನು ಮಾತಾಡ್ತಾ ಇಲ್ಲ. ನಾನು ಯತ್ನಾಳಗೌಡರನ್ನ ಉಚ್ಚಾಟನೆ ಮಾಡಲಿ ಅಂತೇಳಿ ದೆಹಲಿಯಲ್ಲಿ ಹೇಳಿಲ್ಲ. ನೋಡ್ರಿ, ಯಾವಾಗಲೂ ಮಾಧ್ಯಮಕ್ಕೆ ಹೇಳೋದೊಂದು ಬೇರೆ ಇರ್ತದೆ, ಮಾಧ್ಯಮದ ಹಿಂದೆ ಒಂದು ಬೇರೆ ಇರ್ತಿರ್ತದೆ. ಆಫ್ ದಿ ರೆಕಾರ್ಡ್ನು ಅಂಥೇಳಿ ನಿಮ್ಮ ಮಾಧ್ಯಮದವ್ರು ಏನು ಮಾತಾಡಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ನಿಮ್ಮ ಮಾಧ್ಯಮದವ್ರು ಹೇಳ್ತಾರೆ ನನಗೆ ಅವ್ರು ಏನೇನು ಮಾತಾಡಿದ್ದಾರೆ. ಆರ್ ಅಶೋಕ್ ಬಗ್ಗೆ ಏನು ಮಾತಾಡಿದ್ದಾರೆ, ಯತ್ನಾಳ್ ಬಗ್ಗೆ ಏನು ಮಾತಾಡಿದ್ದಾರೆ, ಸಿ ಟಿ ರವಿ ಬಗ್ಗೆ ಏನು ಮಾತಾಡಿದ್ದಾರೆ, ರಮೇಶ್ ಜಾರಕಿಹೊಳಿ ಸಲುವಾಗಿ ಇವರು ಯಾರ ಜೋಡೆ ಹೊಂದಾಣಿಕೆ ಮಾಡಿಕೊಂಡು ಅವರ ಮಾನವನ ಹಾಳು ಮಾಡುವಂಥದ್ದು ಎಲ್ಲ ಗೊತ್ತಿದೆ ಜನರಿಗೆ. ಜನ ಏನು ಹುಚ್ಚರಿಲ್ಲ, ದಡ್ರಿಲ್ಲ. ಒಂದೇ ಕುಟುಂಬಕ್ಕೆ ಜನ ಏನು ಅವ್ರಿಗೆ ಗುತ್ತಿಗೆ ಕೊಟ್ಟಿಲ್ಲ. ದಿನ ಬೆಳಗಾದರೆ ನನ್ನ ಬಗ್ಗೆ ಮಾತಾಡ್ತಾರೆ. ನಾನು ಭಾಳ ತಾಳ್ಮೆಯಿಂದಿದ್ದೀನಿ. ನಾವು ಭಾಳ ತಾಳ್ಮೆಯಿಂದಿದ್ದೀವಿ ರೀ. ನಮ್ಗೆ ಇಷ್ಟೆಲ್ಲ ಅನ್ಯಾಯ ಆಯಿತು, ಆದರೂ ನಾವು ಭಾಳ ತಾಳ್ಮೆಯಿಂದಿದ್ದೀವಿ. ನಮ್ಮ ವಿರುದ್ಧ ಷಡ್ಯಂತ್ರ ನಡೀತು, ಸೋಲಿಸ್ಬೇಕಂತ ಮಾಡಿದ್ರು, ಟಿಕೆಟೇ ಕೊಡಬಾರ್ದತ್ ಮಾಡಿದ್ರು. ಯಾವೆಲ್ಲ ನಾವು ತಾಳ್ಮೆಯಿಂದಿದ್ದೀವಿ. ರಮೇಶ್ ಜಾರಕಿಹೊಳಿ ಮೇಲೂ ಅವ್ರಿಗೂ ಭಾಳ ಅನ್ಯಾಯ ಮಾಡಿದ್ದಾರೆ. ನಮ್ಮ ಏನು ಗುಂಪಿನಲ್ಲಿರೋ ಭಾಳಷ್ಟು ಜನರಿಗೆ ಅನ್ಯಾಯ. ಜಿ ಎಮ್ ಸಿದ್ದೇಶ್ವರ ಅವ್ರಿಗೆ ಹಾಡು ಹಗಲೇ ಅವರ ಇವ್ರ ಜೋಡ ಸಾಬನೂರ್ ಜೊತೆ ಕೂಡಿ ಅಲ್ಲಿ ಈಶ್ವರ್ ಖಂಡ್ರೆ ಜೋಡ ಕೂಡಿ ಏನು ಅನ್ಯಾಯ ಮಾಡಿದ್ದಾರೆ ಎಲ್ಲವೂ ಗೊತ್ತಿದೆ. ಅದನ್ನು ನಾನು ತೆಗಿಲಿಕ್ಕೆ ಹೋಗೋದಿಲ್ಲ. ಅದು ಜನರಿಗೆ ಗೊತ್ತಿದೆ. ಜನ ಏನು ಮೊದಲಿನಂಗಿಲ್ಲ. ಜನ ಮಾಧ್ಯಮಗಳು ನೋಡ್ತಾರೆ, ಸೋಷಿಯಲ್ ಮೀಡಿಯಾ ನೋಡ್ತಾರೆ, ಎಲ್ಲರದು ಬಣ್ಣ ಗೊತ್ತಿದೆ. ಉಪಚುನಾವಣೆಯಲ್ಲಿ ಯಾರು ಏನು ಮಾಡಿದ್ರು ಅಂತೇಳಿ ವರಿಷ್ಠರ ಗಮನಕ್ಕೆ ತಂದಿದ್ದೀರಿ. ಯಾರು ಯಾವ ಥರ ಮಾಡಿದ್ರು ಕೆಲಸ, ಯಾರು ಸೋಲಿಸಿದ್ರು ಹಾಗೆ ನೋಡಿರಿ, ರಾಜ್ಯಾಧ್ಯಕ್ಷರು ಒಂದು ಸ್ಟೇಟ್ಮೆಂಟ್ ಕೊಟ್ಟಾರೆ. ಏನಂತ ಹೇಳಿ, ಈ ಉಪಚುನಾವಣೆಯನ್ನು ನಾವು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ಪತ್ರಿಕೆಯಲ್ಲಿ ಬಂದಿದೆ. ಇದನ್ನು ಬೇಕಾದ್ರೆ ನಾನು ಒಂದು ದಾಖಲೆ ಕೊಡ್ತೀನಿ. ಮತ್ತೊಬ್ಬ ರಾಜ್ಯಾಧ್ಯಕ್ಷ ಆಗಿ ಉಪಚುನಾವಣೆನೇ ಸೀರಿಯಸ್ ತೊಗೊಂಡಿಲ್ಲ ಅಂದರೆ ನೀವು ಯಾಕೆ ಸೀರಿಯಸ್ ತೊಗೊಲಿಲ್ಲ ಅನ್ನೋದು ಈ ರಾಜ್ಯದ ಜನರಿಗೆ, ಪಕ್ಷದ ಕಾರ್ಯಕರ್ತರಿಗೆ ಹೇಳಬೇಕಟ್ಟೆ. ರಮೇಶ್ ಜಾರಕಿಹೊಳಿ ವಿಚಾರದಲ್ಲಿ ಮಾನಹಾರಾಜಾಗುವ ವಿಚಾರ ತಾವು ಮಾತಾಡಿದರೆ ಸರ್, ಈ ವಿಚಾರದಲ್ಲಿ ಭಾಳಷ್ಟು ಗಂಭೀರವಾಗಿ ಈ ಒಂದು ವಿಚಾರನ ತೆಗೆದುಕೊಂಡು ಹೋಗಿದ್ರು. ಭಾಳಷ್ಟು ತಮಗೆಲ್ಲರಿಗೂ ಕೂಡ, ಟೀಮಲ್ಲಿರೋರಿಗೂ ಕೂಡ ಒಂದಿಷ್ಟು ಮುಜುಗರ ಕೂಡ ಆಗಿದೆ. ಯಾವ ಮಾನಹಾರಾಜ ರೀ? ಈಗ ತಾವಲೇ ಹೇಳಿದ್ರೆ ಸರ್, ವಿಚಾರದಲ್ಲಿ ರಮೇಶ್ ಜಾರಕಿಹೊಳಿ ಅವ್ರಿಗೆ ಪಾಪ ಎಷ್ಟು ಮಾನಸಿಕವಾಗಿ ನೋಡ್ರಿ. ಬಿ ಜೆ ಪಿ ಮತ್ತೊಮ್ಮೆ ಮುಖ್ಯಮಂತ್ರಿ ಯಡಿಯೂರಪ್ಪ ಆಗಬೇಕಾದ ಕಾರಣ ರಮೇಶ್ ಜಾರಕಿಹೊಳಿಯವ್ರ ಪ್ರಯತ್ನ. ಜಾರಕಿಹೊಳಿಯವರು ಕಾಂಗ್ರೆಸ್ನಲ್ಲಿ ಏನೂ ಅವ್ರಿಗೆ ಅನ್ಯಾಯ ಆಗಿದ್ದಿಲ್ಲ. ಇದ್ದ ಸಚಿವ ಸ್ಥಾನ ಬಿಟ್ಟು ಅವರಿಗೆ ಒಬ್ಬ ಅಲ್ಲಿರುವಂಥ ಒಂದು ಬಂಡೆ ಸುಮ್ಮನೆ ಅವ್ರು ತೊಂದರೆ ಮಾಡ್ತಾಯಿತ್ತು. ಅದು ಒಂದೇ ಉದ್ದೇಶದಿಂದ ಸುಮಾರು 17 ಜನರನ್ನ ಕರ್ಕೊಂಡು ಬಂದು ಈ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿ ಈ ವಿಜೇಂದ್ರ ಫಲಾಪೇಕ್ಷೆಗಳನ್ನು ತಗೋಲಿಕ್ಕೆ ಕಾರಣನೇ ರಮೇಶ್ ಜಾರಕಿಹೊಳಿ ಅವರು. ಆ ಬಂಡೆ ನಿಮಗೂ ಕೂಡ ತೊಂದರೆ ಮಾಡ್ತಾ ಇದೆ ನಿಮ್ಮ ನಾನು ಅವ್ರಿಗೆ ನೋಡ್ರಿ, ನಮ್ಮ ಸಕ್ಕರೆ ಕಾರ್ಖಾನೆ ಬಂದ್ ಮಾಡಿಸಿದ್ದಾರೆ. ನಮಗೆ 38-40 ಕೇಸುಗಳನ್ನು ಹಾಕಿಸಿದ್ದಾರೆ. ನಾ ಏನೂ ಅನ್ಸೋದಿಲ್ಲ. ದೇವರಿದ್ದಾನೆ, ನ್ಯಾಯಾಲಯ ಇದೆ, ನಮ್ಮ ಪಕ್ಷದ ಹಿರಿಯ ನಾಯಕರ ಆಶೀರ್ವಾದ ಇದೆ. ತಾವು ಪ್ರಚಾರಕ್ಕೋಸ್ಕರ ಈ ಥರ ಎಲ್ಲ ಮಾತಾಡ್ತೀರಿ. ಮತ್ತು ರಾಜಕೀಯ ಅಂದರೆ ಪ್ರಚಾರ ಅಲ್ರಿ. ಪ್ರಚಾರ ಮಾಡಲಾರ್ದೇನೆ ಮತ್ತೇನು ಮನೆ ಕೂತ್ರೆ ಯಾರು ಜನ ಗೊತ್ತಾಗ್ತದೆ. ಪ್ರಚಾರ ವಕಫ್ ಅನ್ನುವಂಥದ್ದು ವಿಚಾರವನ್ನು ಪ್ರಚಾರ ಮಾಡ್ಲಕತ್ತೀವಿ. ಅಲ್ಲ, ಇವ್ರ ಬಗ್ಗೆ ಮಾತಾಡೋ ವಿಚಾರ ಇದೆಯಲ್ಲ, ಅದು ಪ್ರಚಾರಕ್ಕೋಸ್ಕರ ಮಾತಾಡ್ತೀವಿ. ಇಲ್ರಿ, ಅವರು ಒಳ್ಳೆಯ ಕುಟುಂಬ ರೀ. ಮತ್ತು ಈ ದೇಶದಲ್ಲಿ ಅತ್ಯಂತ ಪ್ರಾಮಾಣಿಕ ಕುಟುಂಬ ಅಂದರೆ ಯಡಿಯೂರಪ್ಪನವ್ರ ಕುಟುಂಬ. ವಿಜಯೇಂದ್ರ ಅಂತರೂ ಬಂಗಾರ ಇದ್ದಂಗೆ. ಅವರು ಭ್ರಷ್ಟಾಚಾರ ಅಂದರೆ ಗೊತ್ತಿಲ್ಲ, ಅಷ್ಟು ಒಳ್ಳೆಯ ಕುಟುಂಬ. ಈಗ ಅದ್ರ ಸಂತೋಷ ಆಗ್ತದೆ. ಲಕ್ಷ್ಮೀ ವಿಲಾಸ್ ಬ್ಯಾಂಕ್ ಬಗ್ಗೆ ಮಾತಾಡ್ತಾ ಇದ್ರಿ, ಆದರೂ ಕೂಡ ಎಲ್ಲೋ ಒಂದು ಕಡೆ ನಿಲ್ಲಿಸ್ಬಿಟ್ರಿ ತಾವು. ನಾವು ನಿಲ್ಲಿಸಲ್ರಿ, ಎಲ್ಲ ಹೊಂದಾಣಿಕೆ ಇದ್ದದನ್ನು ನಿಂತು ಹೋಗಿದೆ. ಯಾರೂ ನಾವು ಎಲ್ಲ ಮಾತಾಡಿದ್ದನ್ನು ಯಾವುದೂ ಹಿಂದೆ ತೊಗೊಂಡಿಲ್ಲ. ನಾವು ನಮ್ಮ ವಿಚಾರ ಹೇಳಿದ್ದೀವಿ. ಅದು ರಿಸರ್ವ್ ಬ್ಯಾಂಕ್ನವ್ರು ಕ್ರಮ ತೊಗೋಬೇಕು. ಈಗ ಬಂದ ಕಾಂಗ್ರೆಸ್ನವ್ರು ಕ್ರಮ ತೊಗೋಬೇಕು. ಕಾಂಗ್ರೆಸ್ನವ್ರಿಗೆ ಹೊಂದಾಣಿಕೆ ಇದ್ದಾಗ ನಮ್ದು ಏನು ನಡೆಯೋದು? ಅಲ್ಲ, ಅವರು ನಿಮ್ಮ ಜೋಡಿ ಹೊಂದಾಣಿಕೆ ಅಂತಾರೋ, ನೀವು ಕಾಂಗ್ರೆಸ್ ಜೋಡಿ ಹೊಂದಾಣಿಕೆ, ಎಲ್ಲೋ ಒಂದು ಕಡೆ ಜಂಬ್ಲಿಂಗ್ ಸ್ಟೇಟ್ಮೆಂಟ್ ಗುರುಜಿ. ನೋಡ್ರಿ, ನಂದು ಒಂದೇ ಉದಾಹರಣೆ ತೋರಿಸಲ್ರಿ. ನನಗೇನಾರೇ ಸಿದ್ದರಾಮಯ್ಯ ಸರ್ಕಾರ ವಿಶೇಷ ಅನುದಾನ ಯತ್ನಾಳ್ ಕೊಟ್ಟಿದ್ರೆ ನಾನು ಸಕ್ಕರೆ ಕಾರ್ಖಾನೆ ಎಷ್ಟು ತೊಂದರೆ ಕೊಡ್ತಾ ಇದ್ದವತ್ತು. ಹೈಕೋರ್ಟ್ ಕ್ಲಿಯರ್ ಡೈರೆಕ್ಷನ್ ಇದೆ, 4 ವಾರದಲ್ಲಿ ಅವ್ರಿಗೆ ಪರ್ಮಿಷನ್ ಕೊಡಬೇಕು. ಇವತ್ತು ಲಕ್ಷಾಂತರ ಎಕರೆ ಕಬ್ಬು ಒಣಗ್ತಾ ಇದೆ. ನಾನು ಹೊಂದಾಣಿಕೆ ಇದ್ದರೆ ನಾನು ಲೈಸೆನ್ಸ್ ಸಿಗ್ತಿತ್ತು. ಹಾಂ, ಇವತ್ತು ಇವರೆಲ್ಲ ಪ್ರಕರಣಗಳನ್ನು ವೀಕ್ ಮಾಡಿದ್ರು. ನಾವೇನಾರು ಕೇಳಿವೆ, ನೀವು ಅಡ್ಜಸ್ಟ್ಮೆಂಟ್ ಹೆಂಗದಿರು ಅನ್ನೋದಕ್ಕೆ ನನ್ನ ಕಣ್ಣು ಮುಂದೆ ನಾವು ಒಂದು ಹೋರಾಟ ಮಾಡಕತ್ತಿದ್ದೀವಿ. ಯಾವುದು? ವಾಲ್ಮೀಕಿ ಹೋರಾಟ. ಅಲ್ಲಿ ಹೋಗಿ ರಾಜ್ಯದ ಅಧ್ಯಕ್ಷದ ನಾವು ಡಿ ಕೆ ಶಿವಕುಮಾರ್ ಕಡೆ ಒಂದು 20 ತನ್ನ ಲೆಟರ್ಗಳು ಸಹಿ ಮಾಡಿಸ್ಕೋತ ನಮ್ಮ ಕಣ್ಣು ಮುಂದೆ. ಹೋರಾಟದ ಬಾಯಿಯಲ್ಲಿದ್ದೀವಿ. ಹೊಂದಾಣಿಕೆ ಯಾರು? ವಿಡಿಯೋ ಬಿಡ್ಲಿಕ್ಕೆ ಮಾಡಲ ವಿಜೇಂದ್ರ ಅವರೇ? ಸುಮ್ಮನೆ ಇದ್ದರೆ ಅಷ್ಟೇ ಚಲೋ.
ನೀವೆಲ್ಲ ನಿಮ್ಮ ಗುಂಪಿನಿಂದೇನು ನಮ್ಮ ಮ್ಯಾಗೆ ಹೀನಾಯವಾಗಿ ಬಯಸ್ತಾ ಇದ್ದಿರಲ್ಲ. ನಾನು ಬಾಯಿ ತೆಗೆದಿಲ್ಲ, ಯಾಕಂದ್ರೆ ಕೇಂದ್ರದಿಂದ ನನಗೆ ಸೂಚನೆ ಇದೆ, ನೀವು ಅಟ್ಟೇ ಯಡಿಯೂರಪ್ಪ ಕುಟುಂಬ ಬಗ್ಗೆ ಮಾತಾಡಬೇಡಿ ಅಂತ ಹೇಳಿ ಸೂಚನೆ ಇದೆ. ಏನು ಮಾತಾಡೋದಿದ್ರು ವಕಫ್ ಬಗ್ಗೆ ಮಾತಾಡೋದು ಹೇಳಿದ್ದಾರೆ. ಕಡೆಯದಾಗಿ ಪಕ್ಷದ ಕಾರ್ಯಕರ್ತರಿಗೆ, ಪಕ್ಷದಲ್ಲಿರ್ತಕ್ಕಂಥ ನಿಷ್ಠಾವಂತ ಜನರಿಗೆ, ಲೀಡರ್ಗಳಿಗೆ, ಚಿಕ್ಕ ಲೀಡರ್ಗಳಿಗೆ, ದೊಡ್ಡರಿಗೆ ಯತ್ನಾಳ್ ಅವರ ಸಂದೇಶ ಏನು ಸರ್ ಈ ವಿಚಾರ? ನಾವು ಅಟ್ಟೇ ರಾಜ್ಯದ ಕಾರ್ಯಕರ್ತರಿಗೆ, ನಿಷ್ಠಾವಂತ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು, ನನ್ನ ನಾಯಕರುಗಳಿಗೆ ನಾನು ಇಷ್ಟೇ ಕಳಕಳಿಯಿಂದ ಮನವಿ ಮಾಡ್ಕೋತಾ ಇದ್ದೀನಿ. ಇದು ನಮ್ಮ ಸ್ವಾರ್ಥದ ಹೋರಾಟ ಅಲ್ಲ. ಏನು ಪಕ್ಷವನ್ನು ಕಟ್ಟಿದಂಥ ಅನೇಕ ಕಾರ್ಯಕರ್ತರು ಇವತ್ತು ಯಾವುದೇ ಅಧಿಕಾರವನ್ನು ಅನುಭವಿಸದೆ ಕೇವಲ ಒಂದೇ ಒಂದು ಗುಂಪು ಏನು ಅನುಭವಿಸ್ತಾ ಇದೆ, ಅದನ್ನು ತೊಡೆದು ಹಾಕಿ ಈ ಕರ್ನಾಟಕದಿಂದ ವಂಶವಾದ ಭ್ರಷ್ಟಾಚಾರ ಮುಕ್ತವಾದಂಥ ಭಾರತೀಯ ಜನತಾ ಪಾರ್ಟಿ ಕಟ್ಟಬೇಕು. ಅದು ಪ್ರಧಾನಮಂತ್ರಿಗಳ ಆಸೆ ಇದೆ. ಅದನ್ನೇ ನಾವು ಆಸೆ ಈಡೇರಿಸಲಿಕ್ಕೆ ರಾಜ್ಯದಲ್ಲಿ ಪ್ರವಾಸ ಮಾಡ್ತಾಯಿದ್ದೀವಿ. ಕುಟುಂಬ ರಾಜಕಾರಣ ಮತ್ತು ಭ್ರಷ್ಟಾಚಾರ ವ್ಯಕ್ತಿಗಳನ್ನು ದೂರಕ್ಕೆ ತಳ್ಳಿ ಪ್ರಾಮಾಣಿಕ ರಾಜಕಾರಣಿಗಳಿಗೆ ನಾವು ಪ್ರೋತ್ಸಾಹ ಕೊಡಬೇಕು ಅನ್ನೋದೇ ನಮ್ಮ ಗುರಿ. ಓಕೆ, ಯಡಿಯೂರಪ್ಪ ಅವ್ರ ಕುಟುಂಬ ಭಾಳ ಅತ್ಯಂತ ಉತ್ತಮವಾದ ಕುಟುಂಬ, ಮತ್ತು ವಿಜಯ ಅಂದರೆ ಬಂಗಾರ ಇದ್ದ ಹಾಗೆ ಅಂತ ಹೇಳಿ ಇನ್ನಾದರೂ ನಿಮಗೆ ಖುಷಿ ಆಗುತ್ತಾ? ಜೊತೆಗೆ ಏನಂತಂದರೆ ಭ್ರಷ್ಟಾಚಾರ ಮುಕ್ತ BJPಯನ್ನು ಕಟ್ಟೋದು, ಜೊತೆಗೆ ಕುಟುಂಬ ರಾಜ್ಯವನ್ನು ಅಂತ್ಯ ಮಾಡಬೇಕು ಅಂತೇಳಿ ಈ ಒಂದು ಹೋರಾಟನ ಮಾಡ್ತಾ ಇದ್ದೀವಿ ಅಂತೇಳಿ ಯತ್ನಾಳ್ ಗೌಡರು ತಿಳಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಜೊತೆ ದಿಲೀಪ್ ಕುರುಂದೋಡೆ, ಪಬ್ಲಿಕ್ TV, ಬೆಳಗಾವಿ.